ತುಲಾರಾಶಿಯವರಿಗೆ ಶನಿಯ ಪ್ರಭಾವ ಏನು ಗೊತ್ತಾ? ಪಂಚಮ ಶನಿ ಬಿಟ್ಟರು ಇನ್ನೂ ಯಾಕೆ ಸಮಸ್ಯೆಗಳು ಪರಿಹಾರ ಆಗಿಲ್ಲ? ಕಷ್ಟಗಳೆಲ್ಲ ಬರೀ ತುಲಾರಾಶಿಯವರಿಗೆ ಯಾಕೆ ಜಾಸ್ತಿ? ತುಲಾರಾಶಿಯವರು ಕುತಂತ್ರಗಳಿಂದ ಪಾರಾಗೋದಕ್ಕೆ, ಶತ್ರುಬಾಧೆ ನಿವಾರಣೆಗೆ ಇದೇ ದಾರಿಯನ್ನು ಅನುಸರಿಸಬೇಕು. ಕೋಟ್ಯಾಧಿಪತಿಯಾಗುವ ಯೋಗ ತುಲಾರಾಶಿಯಲ್ಲಿಲ್ವಾ? ಗುರುದೇವ್, ತುಲಾರಾಶಿಯವರ ದೀಪಾವಳಿ ಭವಿಷ್ಯ ಯಾವ ರೀತಿ ಇರುತ್ತೆ? ನಿಮ್ಮ ಜೀವನದಲ್ಲಿ ಯಾವ ಕೆಲಸಗಳನ್ನು ಮಾಡೋದು ಅದೃಷ್ಟವನ್ನ ತಂದುಕೊಡುತ್ತೆ ಅಂತ ಹೇಳಿ ಪರಿಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೇನೆ. ಮೊದಲನೇ ಸಾರಿ ನಮ್ಮ ಚಾನಲ್ಗೆ ಬಂದಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇದು ತುಲಾರಾಶಿಯವರ ದೀಪಾವಳಿ ಭವಿಷ್ಯ. ತುಲಾರಾಶಿಯವರ ಸಂಪೂರ್ಣ ಕಷ್ಟಗಳು ಪರಿಹಾರ ಆಗಲಿಕ್ಕೆ ಈ ದೀಪಾವಳಿ ಅಮಾವಾಸ್ಯೆಯ ಸಂದರ್ಭದಲ್ಲಿ ವಿಶೇಷ ತಂತ್ರ ಪರಿಹಾರವೊಂದನ್ನು ತಿಳಿಸ್ಕೊಡ್ತಾ ಇದ್ದೇನೆ. ಪ್ರತಿಯೊಬ್ಬರು ಈ ತಂತ್ರ ಪರಿಹಾರವನ್ನ ಮಾಡೋದ್ರಿಂದ ನಿಮ್ಮ ಜೀವನದ ಕಷ್ಟಗಳು ಎಲ್ಲವೂ ಕೂಡ ಪರಿಹಾರ ಆಗ್ತಾ ಬರ್ತದೆ. ವಿಶೇಷ ಪರಿಹಾರ ಯಾವ ತರ ಮಾಡೋದು, ನಿಮ್ಮ ಮನಸ್ಸಿನ ಇಚ್ಛೆಯನ್ನ ಸಂಪೂರ್ಣ ಮಾಡಲಿಕ್ಕೆ ಈ ತಂತ್ರ ಪರಿಹಾರದಿಂದ ಸಂಪೂರ್ಣವಾಗಿ ಸಾಧ್ಯ ಆಗುತ್ತೆ. ಹಾಗೆ ಈ ಸಮಸ್ಯೆಗಳೆಲ್ಲವೂ ಕೂಡ ಶತ್ರುಬಾಧೆ ಆಗಿರ್ಬೋದು, ಹಣಕಾಸಿನ ಸಮಸ್ಯೆಗಳಾಗಿರ್ಬೋದು, ಆರೋಗ್ಯ, ವ್ಯಾಪಾರ, ವ್ಯವಹಾರ ಸಮಸ್ಯೆಗಳೆಲ್ಲವೂ ಕೂಡ ಸಂಪೂರ್ಣ ಪರಿಹಾರ ಆಗಲಿಕ್ಕೆ ವಿಶೇಷ ತಂತ್ರವನ್ನು ನೀವು ಕೂಡ ಮಾಡಬಹುದು. ಆ ತಂತ್ರ ಪರಿಹಾರಗಳು ಯಾವ ರೀತಿ ಮಾಡಬೇಕು ಎಲ್ಲವನ್ನ ಕೂಡ ತಿಳಿಸ್ಕೊಡ್ತಾ ಬರ್ತೇನೆ. ಮೊದಲಿಗೆ ಗ್ರಹಗಳು ಯಾವ ಸಂಚಾರವನ್ನ ಯಾವ ದಿನ ಮಾಡುತ್ತೆ ಅಂತ ನೋಡ್ಕೊಂಡ್ಬರೋಣ ಬನ್ನಿ. ಈ ದೀಪಾವಳಿ ನಂತರದಲ್ಲಿ ಇರ್ತಕ್ಕಂತಹ ಒಂದಷ್ಟು ಗ್ರಹಗತಿಗಳ ಸಂಚಾರ ಫಲಗಳು ಯಾವ್ಯಾವ್ದು ಅಂತ ನೋಡೋದಾದ್ರೆ, ಗುರುಗ್ರಹ 18ಕ್ಕೆ ಕಟಕ ರಾಶಿಯ ಪ್ರವೇಶವನ್ನ ಮಾಡ್ತಾನೆ. ಅದೇ ತರ ಡಿಸೆಂಬರ್ 5ಕ್ಕೆ ವಕ್ರಿಯಾಗಿ ಮತ್ತೆ ಮಿಥುನ ರಾಶಿಗೆ ಬರ್ತಕ್ಕಂಥದ್ದು. ಜೂನ್ ತಿಂಗಳಲ್ಲಿ ಮತ್ತೆ ಕಟಕ ರಾಶಿಗೆ ಬರುವಂತದ್ದು. ಶನಿ ಗ್ರಹ ಎಲ್ಲಾ ಒಂದು ದೀಪಾವಳಿ ನಂತರ ಕೂಡ ಸ್ಥಿತನಾಗಿರ್ತಾನೆ. ಕುಜಗ್ರಹ ಅಕ್ಟೋಬರ್ 27ಕ್ಕೆ ವೃಶ್ಚಿಕ ರಾಶಿಯ ಪ್ರವೇಶಕ್ಕೆ ಬಂದು ಡಿಸೆಂಬರ್ 7ಕ್ಕೆ ಧನಸ್ಸು ರಾಶಿ ಪ್ರವೇಶ ಮಾಡತಕ್ಕಂಥದ್ದು. ಜನವರಿ 16ಕ್ಕೆ ಮಕರ ರಾಶಿಗೆ ಬರ್ತಾನೆ. ಬುಧ ಗ್ರಹ ಅಕ್ಟೋಬರ್ 24ಕ್ಕೆ ವೃಶ್ಚಿಕ ರಾಶಿಗೆ ಬಂದರೆ ನವೆಂಬರ್ 23ಕ್ಕೆ ತುಲಾ ರಾಶಿಗೆ ವಕ್ರಿಯಾಗಿ ಬರ್ತಾನೆ. ಡಿಸೆಂಬರ್ 6ಕ್ಕೆ ಮತ್ತೆ ವೃಶ್ಚಿಕ ರಾಶಿಗೆ ಬಂದು ಡಿಸೆಂಬರ್ 29ಕ್ಕೆ ಧನಸ್ಸು ರಾಶಿಗೆ ಬರ್ತಕ್ಕಂಥದ್ದು. ಶುಕ್ರ ಗ್ರಹ ಅಕ್ಟೋಬರ್ 9ಕ್ಕೆ ಕನ್ಯಾ ರಾಶಿಯಲ್ಲಿರುವ ಶುಕ್ರ ಗ್ರಹ ನವೆಂಬರ್ 2ಕ್ಕೆ ತುಲಾ ರಾಶಿಯ ಪ್ರವೇಶ, 26ಕ್ಕೆ ವೃಶ್ಚಿಕ ರಾಶಿಯ ಪ್ರವೇಶ ಮಾಡಿದ್ರೆ ಡಿಸೆಂಬರ್ 20ಕ್ಕೆ ಧನಸ್ಸು ರಾಶಿಯ ಪ್ರವೇಶ ಮಾಡತಕ್ಕಂಥದ್ದು. ಅದೇ ತರ ಇನ್ನು ಸೂರ್ಯ ಗ್ರಹ ಅಕ್ಟೋಬರ್ 17ಕ್ಕೆ ತುಲಾ ರಾಶಿಯ ಪ್ರವೇಶ ಮಾಡಿರುವಂತದ್ದು. ಹಾಗೆ ನವೆಂಬರ್ 16ಕ್ಕೆ ವೃಶ್ಚಿಕ ರಾಶಿ ಪ್ರವೇಶ, ಡಿಸೆಂಬರ್ 16ಕ್ಕೆ ಧನಸ್ಸು ರಾಶಿಯ ಪ್ರವೇಶ. ಈ ಎಲ್ಲವೂ ಕೂಡ ಗ್ರಹಗತಿಗಳ ಬದಲಾವಣೆಗಳಾಗುತ್ತೆ. ಇದರಿಂದಾಗಿ ನಿಮ್ಮ ರಾಶಿಗೆ ಯಾವ ರೀತಿ ಫಲಾನುಫಲಗಳು ಇರುತ್ತೆ ಅಂತ ನೋಡೋದಾದ್ರೆ, ಈ ಒಂದು ಅಮಾವಾಸ್ಯೆ ಕಳೆದ ನಂತರದಲ್ಲಿ ಭೋಗ ವಸ್ತುಗಳು ಅಥವಾ ಉಪಭೋಗ ವಸ್ತುಗಳನ್ನ ಖರೀದಿ ಮಾಡತಕ್ಕಂತಹ ವಿಶೇಷ ಯೋಗಗಳು ಈ ಒಂದು ತುಲಾರಾಶಿಯಲ್ಲಿ ಬರ್ತಕ್ಕಂಥದ್ದು. ಧನಲಾಭ ಅಂತಕ್ಕಂಥದ್ದು ಕೂಡ ಆಗುತ್ತೆ. ಆದರೆ ಎಷ್ಟು ಧನಲಾಭ ಆಗುತ್ತೋ ಅಷ್ಟೇ ಖರ್ಚು ಕೂಡ ತಲೆ ಮೇಲೆ ಬಂದು ಕೂತ್ಕೊಳ್ತಕ್ಕಂಥದ್ದು. ಸ್ನೇಹಿತರಿಂದ ಲಾಭವಾಗಬಹುದು. ವಿವಾಹಿತರಿಗೆ ಒಂದಷ್ಟು ಮಿಶ್ರ ಫಲಗಳು ಈ ಮಾಸದಲ್ಲಿರುವಂಥದ್ದು. ಅವಿವಾಹಿತರಿಗೆ ಅಂದ್ರೆ ಯಾರು ಇನ್ನು ಮದುವೆ ಆಗದವರಿಗೆ ವಿವಾಹ ಸಂದರ್ಭಗಳು ಅಥವಾ ಒಂದು ವಿವಾಹಕ್ಕೆ ಹೋಗುವ ಒಂದು ಹೆಣ್ಣು ನೋಡ್ತಕ್ಕಂತಹ ಆ ಶಾಸ್ತ್ರವಾಗುವಂಥದ್ದು, ಮಾತಾಡುವಂತಹ ಆ ಹಂತದವರೆಗೂ ಕೂಡ ಬರುವಂತಹ ಲಕ್ಷಣಗಳಿರುತ್ತೆ. ಕೆಲವರಿಗೆ ಸಂತಾನ ಭಾಗ್ಯ ಕೂಡ ಪ್ರಾಪ್ತಿಯಾಗುತ್ತೆ. ಹಾಗೆ ನಿಮ್ಮ ಆರೋಗ್ಯದ ಕಡೆ ವಿಶೇಷ ಗಮನವನ್ನ ಅಮಾವಾಸ್ಯೆಯ ನಂತರದಲ್ಲಿ ಇಟ್ಕೊಳ್ಬೇಕು. ವಿದ್ಯಾರ್ಥಿಗಳು ಓದಿನಲ್ಲಿ ಸ್ವಲ್ಪ ಹಿಂದೆ ಬೀಳ್ತಕ್ಕಂಥ ಲಕ್ಷಣಗಳಿರುತ್ತೆ. ಹಾಗೆ ಒಂದಷ್ಟು ನಿಷ್ಠೂರವಾದ ಮಾತುಗಳನ್ನ ನೀವು ಯಾವುದೇ ಕಾರಣಕ್ಕೂ ಮಾತಾಡೋದಕ್ಕೆ ಹೋಗ್ಬೇಡಿ. ಯಾರ ಜೊತೆ ಆದ್ರೂ ಕೂಡ ಕೋಪ ಬಂದಾಗ ಸ್ವಲ್ಪ ಶಾಂತತೆಯಿಂದಲೇ ವರ್ತನೆ ಮಾಡಿ. ಕೋಪ ನಿಮ್ಮನ್ನೇ ಹಾಳು ಮಾಡುತ್ತೆ. ಹಾಗೆ ಕೋಪ ಮಾಡಿಕೊಳ್ಳೋದು ಬೆಂಕಿ ಅಥವಾ ವಿಷ ಆಯುಧಗಳಿಂದ ದೂರ ಇರಬೇಕು ಅಂತ ಹೇಳ್ತೇನೆ. ಹರಿತವಾದ ವಸ್ತುಗಳನ್ನ ನೀವೇನಾದ್ರೂ ಇಟ್ಟುಕೊಂಡು ಕೆಲಸ ಕಾರ್ಯಗಳನ್ನ ಮಾಡುವಂತವರಾಗಿದ್ರೆ ಸ್ವಲ್ಪ ದೂರ ಇಟ್ಕೊಳ್ಳೋದೇ ಉತ್ತಮವಂತ ನಿಮಗೆ ಫಲ ಇರುತ್ತೆ. ಹಾಗೆ ವಾಹನ ಚಲನೆ ಮಾಡುವಂಥವರು, ವಾಹನ ಚಾಲಕರು, ಡ್ರೈವರ್ಗಳು ಯಾರ್ಯಾರು ಈ ತುಲಾ ರಾಶಿಯಲ್ಲಿ ಇರ್ತಿರೋ ಸ್ವಲ್ಪ ಎಚ್ಚರಿಕೆಯಿಂದ ವಾಹನ ಚಲಾಯಿಸಬೇಕು. ನಿಮ್ಮ ತಪ್ಪಿಲ್ಲದಿದ್ರೂ ಕೂಡ ಎದುರುಗಡೆ ಇರುವವರು ಬಂದು ನಿಮಗೆ ಒಂದಷ್ಟು ಘಾಸಿ ಮಾಡ್ತಕ್ಕಂತಹ ಲಕ್ಷಣಗಳು ಕೂಡ ಇರುವಂಥದ್ದು. ಹಾಗೆ ಸ್ವಲ್ಪ ರಕ್ತ ಸಂಬಂಧ ಕಾಯಿಲೆಗಳು ಕೂಡ ಉಲ್ಬಣ ಆಗುವಂತಹ ಲಕ್ಷಣಗಳು ತುಲಾರಾಶಿಯವರಿಗೆ ಈ ಅಕ್ಟೋಬರ್ ಮಾಸದಲ್ಲಿರುವಂಥದ್ದು. ಹಾಗೆ ವಿಷ್ಣುವಿನ ಅಥವಾ ಕೃಷ್ಣನ ಪೂಜೆಯನ್ನ ಕೂಡ ಮಾಡಿ. ಹಾಗೆ ನಿಮ್ಮ ರಾಶಿಯ ಅನುಗುಣವಾಗಿ ಈ ವಿಶೇಷ ರತ್ನಗಳು 2 ಮಣಿಗಳನ್ನ ನಿಮ್ಮ ಕೈಯಲ್ಲಿ ನೀವು ಧರಿಸುವುದರಿಂದ
ಅನೇಕ ಉಪಯೋಗಗಳು ನಿಮ್ಮ ಜೀವನದಲ್ಲಿ ಆಗುತ್ತೆ. ಹಣಕಾಸಿನ ಸಮಸ್ಯೆ ನಿವಾರಣೆ ಆಗುತ್ತೆ. ಮದುವೆ ಜೀವನ ಚೆನ್ನಾಗಾಗುತ್ತೆ. ಮದುವೆ ಆಗದವರಿಗೆ ವಿವಾಹ ಯೋಗಗಳು ಪ್ರಾಪ್ತಿಯಾಗುತ್ತೆ. ದುಷ್ಟ ಶಕ್ತಿಗಳಿಂದ ರಕ್ಷಣೆ ಸಿಗುತ್ತೆ. ದೈವ ಬಲ ನಿಮ್ಮ ಜೊತೆ ಯಾವಾಗ್ಲೂ ಇರುತ್ತೆ. 2 ಮಣಿಗಳನ್ನ ನಿಮ್ಮ ಹಸ್ತದಲ್ಲಿ ನೀವು ಧರಿಸೋದ್ರಿಂದ ಅತ್ಯಂತ ಶುಭ ನಿಮಗೆ ಪ್ರಾಪ್ತಿಯಾಗುತ್ತೆ. ಈ ಮಣಿಗಳನ್ನ ನಿಮ್ಮ ಹೆಸರಿನಲ್ಲಿ, ನಿಮ್ಮ ಮನೆ ದೇವರ ಹೆಸರಿನಲ್ಲಿ ಪ್ರಾಣ ಪ್ರತಿಷ್ಠಾಪನೆಯನ್ನ ಮಾಡಿ ಧರಿಸೋದ್ರಿಂದ ಅತ್ಯಂತ ಶುಭ ನಿಮಗಾಗುತ್ತೆ. ಮಣಿಗಳು ಬೇಕಾದವರು ಸ್ಕ್ರೀನ್ ಮೇಲೆ ಕಾಣ್ತಾ ಇರುವಂತಹ ನಂಬರ್ಗೆ ಕರೆ ಮಾಡಿ ಆ ಮಣಿಗಳನ್ನ ತರಿಸ್ಕೊಳ್ಳಿ. ನೀವು ವಿಶೇಷವಾಗಿ ಸರ್ಕಾರಿ ನೌಕರಿಯಲ್ಲಿರುವಂತವರು ಅಥವಾ ರಾಜಕಾರಣಿಗಳಿಗೆ ಈ ಮಾಸ ಮಿಶ್ರ ಫಲವನ್ನ ಕೊಟ್ರೆ, ಇನ್ನ ಒಂದು ನವೆಂಬರ್ ತಿಂಗಳಲ್ಲಿ ಈ ಮಾಸದಲ್ಲಿ ವಿವಾಹಿತರ ಒಂದು ಮಾತುಕತೆ ಇರತಕ್ಕಂತಹ ವಿಚಾರಗಳು ಒಂದು ಹೆಜ್ಜೆ ಮುಂದೆ ಹೋಗುವಂತಹ ಲಕ್ಷಣಗಳು ಕೂಡ ಕೂಡಿ ಬರುತ್ತೆ. ಭೂ ವ್ಯವಹಾರಗಳು ಕೂಡ ಲಾಭದಾಯಕವಾಗಿರುತ್ತೆ. ಪ್ರಾಪಂಚಿಕ ಸುಖದ ಕಡೆ ಸ್ವಲ್ಪ ನಿಮ್ಮನ್ನ ಸೆಳೆಯುವಂತಹ ಲಕ್ಷಣಗಳಿರುತ್ತೆ. ಐಷಾರಾಮಿ ವಸ್ತುಗಳು ಬೇಕು ಅಂತಕ್ಕಂಥದ್ದು ನಿಮ್ಮ ಮನಸ್ಸಿಗೆ ಬರಬಹುದು. ಹಾಗೆ ನೀವು ಉತ್ತಮವಾದ ವಾಕ್ಚಾತುರ್ಯವನ್ನು ಹೊಂದಿರುವಂತವರಾಗಿರ್ತೀರಿ. ಈ ವಾಕ್ಚಾತುರ್ಯದಿಂದ ನಿಮ್ಮ ಮನಸ್ಸು ಅಥವಾ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಜಯ ಆಗುತ್ತೆ. ಹಾಗೆ ದಾಂಪತ್ಯ ಜೀವನ ಸುಖವಾಗಿರುತ್ತೆ. ನಿಮ್ಮದು ಚಂಚಲ ಮನಸ್ಸು. ದುಷ್ಟ ಜನರ ಸಹವಾಸವನ್ನ ಮಾಡ್ಲಿಕ್ಕೆ ಹೋಗ್ಬೇಡಿ, ಅಥವಾ ಒಂದು ಕಾನೂನು ಬಾಹಿರ ಚಟುವಟಿಕೆಯಲ್ಲಿ ತೊಡಗಿಸ್ಕೊಳ್ತಕ್ಕಂಥ ಲಕ್ಷಣಗಳು ಕೂಡ ಇರುವಂಥದ್ದು. ಅದನ್ನ ಆದಷ್ಟು ಅವಾಯ್ಡ್ ಮಾಡ್ಕೊಳ್ಳಿ ಅಂತ ಹೇಳ್ತೇನೆ. ಹಾಗೆ ನೀವು ಚರ್ಮದ ರೋಗಕ್ಕೆ ಸ್ವಲ್ಪ ಗುರಿಯಾಗಬೇಕಾಗತ್ತೆ. ಹಾಸ್ಪಿಟಲ್ ಸೇರ್ತಕ್ಕಂಥ ಲಕ್ಷಣಗಳಿರುತ್ತೆ. ಹಿರಿಯರನ್ನ, ಸೋದರಿಯನ್ನ ಸ್ವಲ್ಪ ಗೌರವಿಸಿ ಅವರ ಮಾತನ್ನ ಕೇಳೋದು ನಿಮಗೆ ಲಾಭದಾಯಕವಾಗಿರುತ್ತೆ. ಇನ್ನು ಸಿನಿಮಾ ನಟ ನಟಿಯರಿಗೆ ಸ್ವಲ್ಪ ಲಾಭದಾಯಕವಾದಂತಹ ಮಾಸ ಈ ನವೆಂಬರ್ ಮಾಸ ಆಯಿತು ಅಂದ್ರೆ, ಇನ್ನು ಡಿಸೆಂಬರ್ ತಿಂಗಳಲ್ಲಿ ಹೆಂಡತಿ ಕಡೆಯಿಂದ ಬಂದಿರತಕ್ಕಂತಹ ಆಸ್ತಿ ನಿಮಗೆ ಸ್ವಲ್ಪ ಲಾಭದಾಯಕವನ್ನು ತಂದುಕೊಡುತ್ತೆ. ಉಡುಗೊರೆ ಬಹುಮಾನಗಳು ಕೂಡ ಬರಬಹುದು. ನಿಮಗೆ ಯಾರಾದರೂ ಈ ಒಂದು ಅವಿವಾಹಿತರು ಯಾರೋ ನಿಮ್ಮ ಅಕ್ಕಪಕ್ಕದಲ್ಲಿತ್ತು ಅಂದ್ರೆ ಅವರಿಗೆ ಒಂದಷ್ಟು ಬಿಳಿ ಬಣ್ಣದ ವಸ್ತ್ರವನ್ನ ದಾನವಾಗಿ ಕೊಟ್ರೆ ನಿಮ್ಮ ವಿವಾಹ ಕೂಡ ಅತ್ಯಂತ ಬೇಗ ಆಗುತ್ತೆ. ಸಂತಾನ ಭಾಗ್ಯ ಕೂಡ ಕೆಲವರಿಗೆ ಲಾಭದಾಯಕವಾಗಿರುತ್ತೆ. ಅಂದ್ರೆ ಪ್ರೆಗ್ನೆನ್ಸಿ ಕನ್ಫರ್ಮ್ ಆಗುವಂತಹ ಲಕ್ಷಣಗಳು ಕೂಡ ಇರುವಂಥದ್ದು. ಮನೆಯಲ್ಲಿ ಸಂತೋಷದ ವಾತಾವರಣ ಡಿಸೆಂಬರ್ ಮಾಸದಲ್ಲಿರುತ್ತೆ. ಹಾಗೆ ಸ್ವಲ್ಪ ಹೊರಗಡೆ ಸುತ್ತಾಡುವಂಥದ್ದು, ವಿದೇಶ ಪ್ರಯಾಣ ಯೋಗಗಳು ಕೂಡ ನಿಮ್ಮನ್ನು ಹುಡುಕೊಂಡು ಬರಬಹುದು. ಯಶಸ್ಸು ಕೂಡ ಪ್ರಾಪ್ತಿಯಾಗುತ್ತೆ. ವ್ಯವಹಾರದಲ್ಲಿ ಮುನ್ನಡೆ ಅಂತಕ್ಕಂಥದ್ದನ್ನು ಸಾಧಿಸ್ತೀರಿ. ಹಾಗೆ ಆರೋಗ್ಯದಲ್ಲೂ ಕೂಡ ಯಶಸ್ಸಾಗುತ್ತೆ. ಬಂಧು ಮಿತ್ರರ ಆಗಮನ ಆಗುತ್ತೆ. ಸ್ನೇಹಿತರೊಂದಿಗೆ ಸ್ವಲ್ಪ ಜಗಳ ಆಗುವಂತಹ ಲಕ್ಷಣಗಳು ಕೂಡ ಇರುವಂಥದ್ದು. ಹಾಗೆ ನಿಮ್ಮ ಮಾತುಗಳನ್ನು, ನಿಷ್ಠೂರವಾದ ಮಾತುಗಳನ್ನು ಕಮ್ಮಿ ಮಾಡ್ಕೊಳ್ಳಿ. ಡಿಸೆಂಬರಲ್ಲೂ ಕೂಡ ಹೇಳ್ತಕ್ಕಂಥದ್ದು. ಇದರಿಂದ ನಿಮಗೆ ತೊಂದರೆಗಳಿರುತ್ತೆ. ಸ್ನೇಹಿತರ ಜೊತೆ ಎಚ್ಚರಿಕೆಯಿಂದ ಇರಬೇಕು. ಪಾಲುದಾರಿಕೆಯ ವ್ಯವಹಾರವನ್ನು ಯಾರಾದರೂ ಮಾಡ್ತಾ ಇದ್ರೆ ಸ್ವಲ್ಪ ಮೋಸ ಹೋಗ್ತಕ್ಕಂಥ ಲಕ್ಷಣಗಳಿರುತ್ತೆ. ಜೊತೆಗೆ ಬಂಗಾರ, ರೇಷ್ಮೆ ವ್ಯಾಪಾರಿಗಳಿಗೆ ಉತ್ತಮವಾದ ಮಾಸ ಡಿಸೆಂಬರ್ ಮಾಸ ಆಗಿರುತ್ತೆ. ರೈತರಿಗೂ ಕೂಡ ಉತ್ತಮವಾದ ಮಾಸ ಇರುತ್ತೆ. ಈ ಒಂದು ಡಿಸೆಂಬರ್ 16ರಿಂದ ಜನವರಿ 14ನೇ ತಾರೀಕುವರೆಗೂ ಮದುವೆ ಅಥವಾ ವಿಚಾರಗಳು ಬಹಳ ಮುಂದೂಡುವಂಥದ್ದು. ಹಾಗಾಗಿ ಒಂದಷ್ಟು ಮದುವೆ ಆಗುವಂಥವ್ರು ಅಥವಾ ಶುಭ ಕಾರ್ಯ, ಗೃಹ ಪ್ರವೇಶ ಮಾಡುವಂಥವ್ರು ಈ ಒಂದು ದಿನಗಳಲ್ಲಿ ಅವಾಯ್ಡ್ ಮಾಡ್ಕೊಳ್ಳಿ. ಹಾಗೆ ಜನವರಿ 14ರ ನಂತರ ಅತ್ಯಂತ ಶುಭವಾಗುತ್ತೆ. ಜೊತೆಗೆ ಶನಿಯ ವಿಚಾರಕ್ಕೆ ಬರೋದಾಯಿತು ಅಂದರೆ, ಶನಿ ಬಿಟ್ಟರೂ ಕೂಡ ಇನ್ನಷ್ಟು ಸಮಸ್ಯೆಗಳು ಕಮ್ಮಿ ಆಗಲಿಲ್ಲ ಅಂತ ಹೇಳಿ ಬಹಳ ಮನಸ್ಸನ್ನು ಕಾಡ್ತಕ್ಕಂಥ ವಿಚಾರಗಳಿರುತ್ತೆ. ಮುಖ್ಯವಾಗಿ ನಿಮ್ಮ ಜನ್ಮ ಜಾತಕದಲ್ಲಿ ಶನಿಯ ಸ್ಥಾನಮಾನಗಳು ಯಾವುದಿದೆ ಅಂತ ಹೇಳಿ ಪರಿಶೀಲನೆ ಮಾಡ್ಕೊಳ್ಳಿ. ನಿಮಗೆ ಯಾವ ದಶಾಭುಕ್ತಿ ನಡೀತಾ ಇದೆ ಅಂತಕ್ಕಂಥದ್ದನ್ನು ಪರಿಶೀಲನೆ ಮಾಡ್ಕೊಳ್ಳಿ. 7.5 ನಡೀತಾ ಇಲ್ಲ, ಆದರೆ ಪಂಚಮ ಶನಿಯ ದೃಷ್ಟಿ ಇತ್ತು ಮಾರ್ಚ್ 29ರವರೆಗೆ, ಅದು ಹೊರಗಡೆ ಬಂದಿದೆ. ಆದರೂ ಕೂಡ ತುಲಾ ರಾಶಿಯವರು ಸಕ್ಸಸ್ ಆಗ್ತಾ ಇಲ್ಲ, ಜೀವನದಲ್ಲಿ ಅಭಿವೃದ್ಧಿ ಆಗ್ತಾ ಇಲ್ಲ ಅಂದರೆ ನಿಮಗೊಂದು ಕಿವಿ ಮಾತು ನೋಡಿ. ನೀವು 2025ರಲ್ಲಿ ಈ ರೀತಿ ಇರಬೇಕು ಅಂತ ಹೇಳಿ ಒಂದಷ್ಟು ಪ್ಲಾನ್ಗಳನ್ನು ಮಾಡ್ಕೊಂಡಿರ್ತೀರಿ. ಅದು ಎಷ್ಟು ಪರ್ಸೆಂಟೇಜ್ವರೆಗೂ ಅಥವಾ ಎಷ್ಟು ನಿಮಗೆ ನೆರವೇರಿದೆ ಅಂತಕ್ಕಂಥದ್ದನ್ನು ನೀವು ಮೂಲವಾಗಿ ಒಂದ್ಸರಿ ಅಧ್ಯಯನ ಮಾಡ್ಕೊಳ್ಳಿ. ಯಾಕೆ ಆಗಿಲ್ಲ ಅಂತಕ್ಕಂಥದ್ದನ್ನು ಕೂಡ ಅಧ್ಯಯನ ಮಾಡಿ, ಅದಕ್ಕೆ ಕಾರಣ ನೀವೇ ಆಗಿರ್ತೀರಿ. ಹಾಗಾಗಿ ವಿಶೇಷವಾಗಿ 2026ರಲ್ಲಾದರೂ ಕೂಡ ನಿಮ್ಮ ಕೆಲಸ ಕಾರ್ಯಗಳು ಸಕ್ಸಸ್ ಆಗಬೇಕು ಅಂದರೆ ಈ 2 ತಿಂಗಳು ಅಕ್ಟೋಬರ್, ನವೆಂಬರ್, ಡಿಸೆಂಬರ್ ಏನಿರುತ್ತಲ್ಲ, ಇದನ್ನು ಅಡಿಪಾಯವಾಗಿ ಮಾಡಿಕೊಂಡು 2026 ನಿಮ್ಮದು ಶ್ರೇಯಸ್ಸಾಗಿರಬೇಕು ಅಂದರೆ ಯಾವ ರೀತಿ ರೂಪುರೇಷೆಗಳನ್ನು ನೀವು ಹಾಕೋಬೇಕು ಅಂತಕ್ಕಂಥದ್ದನ್ನು ವಿಶೇಷವಾಗಿ ತಲೆಯಲ್ಲಿ ಇಟ್ಕೊಂಡು ಆನಂತರದಲ್ಲಿ ನೀವು ಕೈ ಹಾಕಿದಾಗ ಕೆಲಸ ಕಾರ್ಯಗಳೆಲ್ಲವೂ ಕೂಡ ಸಿದ್ಧಿಯಾಗುತ್ತೆ. ವಿಶೇಷವಾಗಿ ಈ ದೀಪಾವಳಿ ಅಮಾವಾಸ್ಯೆಗೆ ವಿಶೇಷ ತಂತ್ರವೊಂದನ್ನು ಮನೆಯಲ್ಲೇ ಮಾಡುವಂಥದ್ದು ತಿಳಿಸ್ಕೊಡ್ತೇನೆ ಅಂತ ಹೇಳಿದ್ದೆ, ಅದನ್ನು ಹೇಳ್ತಾ ಇದ್ದೇನೆ. ವಿಶೇಷವಾಗಿ ಹಣಕಾಸಿನ ಸಮಸ್ಯೆ ಇರುವಂಥವರು, ದಾಂಪತ್ಯ ಜೀವನದಲ್ಲಿ ಸಮಸ್ಯೆ ಇರುವಂಥವರು, ಸಾಲದ ಬಾಧೆಗೆ ಸಿಲುಕಿರುವಂಥವರು, ಅಥವಾ ಇನ್ನಿತರ ಯಾವುದೇ ಕಷ್ಟ, ನಿಮ್ಮ ಮನಸ್ಸಿನಲ್ಲಿ ಇದೊಂದು ಕೆಲಸ ಆಗಬೇಕು ಅಂತ ನೀವು ಅಂದ್ಕೊಂಡು ಆ ಕೆಲಸ ಆಗ್ತಾ ಇಲ್ವಾ, ಈ ವಿಶೇಷ ತಂತ್ರವನ್ನು ಮಾಡಿ
ಅಮಾವಾಸ್ಯೆ ದಿನನೇ ಮಾಡಬೇಕು. ದೀಪಾವಳಿ ಅಮಾವಾಸ್ಯೆಗೆ ತಪ್ತು ಅಂದರೆ ಮುಂದಿನ ಅಮಾವಾಸ್ಯೆಗೆ ಮಾಡಿ. ಖಂಡಿತವಾಗ್ಲೂ ಕೂಡ ಈ ಒಂದು ಅಮಾವಾಸ್ಯೆ ತಂತ್ರ ಮಾಡೋದ್ರಿಂದ ಶತ್ರು ಬಾಧೆಯಿಂದ ಹಿಡಿದು ಎಲ್ಲ ಸಮಸ್ಯೆಗಳು ಕೂಡ ಸಂಪೂರ್ಣ ನಿವಾರಣೆ ಆಗುತ್ತೆ. ಪ್ರತಿಯೊಬ್ಬರು ಕೂಡ ನಿಮ್ಮ ಮನೆಯಲ್ಲೇ ಈ ತಂತ್ರವನ್ನ ನೀವು ಸುಲಭವಾಗಿ ಮಾಡ್ಬೋದು. ವಿಶೇಷ ಪರಿಹಾರ ನಿಮಗೆ ಹೇಳ್ತಾ ಇರುವಂಥದ್ದು ನೋಡಿ, ಈ ಒಂದು ಪರಿಹಾರವನ್ನ ನೀವು ಅನುಸರಿಸಲಿಕ್ಕೆ ಜಾಸ್ತಿ ಖರ್ಚು ಕೂಡ ಆಗೋದಿಲ್ಲ. ಮನೆಯಲ್ಲೇ ಕೂತ್ಕೊಂಡು ಶ್ರದ್ಧೆ ಭಕ್ತಿಯಿಂದ ಇದನ್ನ ಮಾಡ್ಕೋಬಹುದು. ಮಣ್ಣಿನ ಕುಡಿಕೆ ಒಂದನ್ನು ತಗೋಬರ್ಬೇಕಾಗತ್ತೆ. ಒಂದು ಮಣ್ಣಿನ ಕುಡಿಕೆ, ಆ ಕುಡಿಕೆಯ ಒಳಗೆ ಒಂದು ವಿಶೇಷವಾಗಿ ಭುಜಪತ್ರೆಯ ಎಲೆ, ಭುಜಪತ್ರೆಯ ಎಲೆ ಗ್ರಂಥಿಕೆ ಅಂಗಡಿಯಲ್ಲಿ ಸಿಗ್ತದೆ. ಅದು ಸಿಕ್ಕಿಲ್ಲ ಅಂದ್ರೆ ತಾಮ್ರದ ತಗಡಾದರೂ ಸಿಗುತ್ತೆ. ಈ ತಾಮ್ರದ ತಗಡಿನಲ್ಲಿ ಮೊದಲಿಗೆ ನಿಮ್ಮ ಹೆಸರು, ರಾಶಿ, ನಕ್ಷತ್ರವನ್ನ ಬರಿಬೇಕು. ಅದಾದ ನಂತರದಲ್ಲಿ ನೀವು ಯಾವ ಕೆಲಸ ಆಗಬೇಕು ನಿಮ್ಮದು ಅದನ್ನ ಒಂದು ಮೊಳೆಯ ಸಹಾಯದಿಂದನೋ ಅಥವಾ ಒಂದು ಪೆನ್ನಿನ ಮುಖಾಂತರನೋ ಒಂದು ಪೆನ್ಸಿಲ್ನ ಮುಖಾಂತರನೋ ಆ ಒಂದು ಹಾಳೆಯಲ್ಲಿ ಅಥವಾ ಯಂತ್ರದ ಮೇಲೆ, ತಗಡಿನ ಮೇಲೆ ಬರಿಬೇಕಾಗುತ್ತೆ. ಪೂರ್ತಿಯಾಗಿ ನಿಮ್ಮ ಏನು ಕೆಲಸ ಆಗಬೇಕು ಅಂತಕ್ಕಂಥದ್ದನ್ನು ಅದನ್ನ ಬರೆದಾದ ನಂತರದಲ್ಲಿ ಇದನ್ನ ಕುಡಿಕೆ ಒಳಗಡೆ ಹಾಕಬೇಕು. ಯಾಕಂದ್ರೆ ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರಬೇಕು ಅಂದಾಗ ಇದನ್ನ ವಿಶೇಷವಾಗಿ ಮಾಡಬಹುದು. ಹಾಗೆ ಒಂದು ಸ್ವಲ್ಪ ಕಲ್ಲು ಸಕ್ಕರೆ ಒಂದು 5-6 ಕಲ್ಲು ಸಕ್ಕರೆಯನ್ನ ಆ ಕುಡಿಕೆಯ ಒಳಗಡೆ ನೀವು ಸೇರಿಸ್ಬೇಕಾಗುತ್ತೆ. ಹೀಗೆ ಬರಿಬೇಕಾದ್ರೆ ಇನ್ನೊಬ್ಬರಿಗೆ ತೊಂದರೆ ಆಗುವಂಥದ್ದನ್ನ ಯಾವುದೇ ಕಾರಣಕ್ಕೂ ಬರಿಬೇಡಿ. ಆ ರೀತಿ ಬರೆದಾಗ ಅದು ನಿಮಗೆ ರಿವರ್ಸ್ ಆಗಿ ಸಮಸ್ಯೆಗಳನ್ನ ಕೊಡುತ್ತೆ. ಬರೆದು ಬಿಟ್ಟು ನನ್ನ ಕೆಲಸ ಆಗ್ಬಿಡುತ್ತೆ ಅಂತಾರೆ, ಅದರ ಕುರಿತಾಗಿ ನೀವು ಶ್ರಮವನ್ನ ಕೂಡ ಪಡಬೇಕಾಗತ್ತೆ. ಒಂದು ದೈವ ಬಲ ಅಂತಕ್ಕಂಥದ್ದು ಯಾರು ಇರೋದಿಲ್ವೋ ಈ ತಂತ್ರ ಮಾಡೋದ್ರಿಂದ ದೈವ ಬಲ ಅಂತಕ್ಕಂಥದ್ದು ಸಂಪೂರ್ಣವಾಗಿ ನಿಮಗೆ ಪ್ರಾಪ್ತಿಯಾಗುತ್ತೆ. ಇನ್ನ 2ನೇ ವಸ್ತು ನೀವು ಹಾಕ್ಬೇಕಾಗಿರುವಂಥದ್ದು ರಾಶಿ ಪ್ರಕಾರ ಹೇಳ್ಕೊಂಡು ಹೋಗ್ತೀನಿ. ಮೇಷ ಮತ್ತು ವೃಶ್ಚಿಕ ರಾಶಿಯವರು ತೊಗರಿ ಬೇಳೆಯನ್ನ ಹಾಕಬೇಕು. ವೃಷಭ ಹಾಗೂ ತುಲಾ ರಾಶಿಯವರು ಅವರೇ ಬೇಳೆಯನ್ನ ಹಾಕಬೇಕು. ಮಿಥುನ ಹಾಗೂ ಕನ್ಯಾ ರಾಶಿಯವರು ಪಚ್ಚೆ ಹೆಸರು ಕಾಳು ಅಥವಾ ಹೆಸರು ಬೇಳೆಯನ್ನ ಹಾಕಬೇಕು. ಕಟಕ ರಾಶಿಯವರು ಅಕ್ಕಿ ಅಥವಾ ಭತ್ತವನ್ನ ಹಾಕಬೇಕು. ಸಿಂಹ ರಾಶಿಯವರು ಗೋಧಿಯ ಕಾಳನ್ನ ಹಾಕಬೇಕಾಗತ್ತೆ. ಧನಸ್ಸು ಮತ್ತು ಮೀನರಾಶಿಯವರು ಕಡಲೆಕಾಳುಗಳನ್ನ ಹಾಕಬೇಕು. ಹಾಗೆ ಮಕರ ಮತ್ತೆ ಕುಂಭ ರಾಶಿಯವರು ಕಪ್ಪು ಎಳ್ಳನ್ನ ಈ ಒಂದು ಕುಡಿಕೆ ಒಳಗಡೆ ಸೇರಿಸ್ಬೇಕು. ಸಂಪೂರ್ಣವಾಗಿ ಮುಚ್ಚುವಷ್ಟು ನೀವು ಈ ಕಾಳುಗಳನ್ನ ಹಾಕಬೇಕಾಗತ್ತೆ. ಒಂದು ಕೆಂಪು ವಸ್ತ್ರವನ್ನ ತೆಗೆದುಕೊಂಡು ಈ ಕುಡಿಕೆಯನ್ನ ಸಂಪೂರ್ಣವಾಗಿ ಕಟ್ಟಬೇಕು. ಕಟ್ಟಿದ ನಂತರದಲ್ಲಿ ವಿಶೇಷವಾಗಿ ನಿಮ್ಮ ದೇವರ ಮನೆಯಲ್ಲಿ ಇದನ್ನ ಇಡಬೇಕು. ಯಾವ ರೀತಿ ಇಡಬೇಕು ಅಂದ್ರೆ ಒಂದು ತಟ್ಟೆಯ ಮೇಲೆ ಅಕ್ಕಿಯ ಮೇಲೆ ಈ ಕಲಶ ಅಥವಾ ಕುಡಿಕೆಯನ್ನ ಇಟ್ಟು 9 ದಿನಗಳ ಕಾಲ ಪೂಜೆ ಮಾಡಬೇಕು. ಪೂಜೆ ಅಂದ್ರೆ ನೀವು ದೇವರ ಮನೆಯಲ್ಲಿ ದಿನನಿತ್ಯ ಯಾವ ಪೂಜೆ ಮಾಡ್ತಿರಲ್ಲ ಅದೇ ರೀತಿಯಾಗಿರ್ತಕ್ಕಂತಹ ಪೂಜೆ ಮಾಡುವಂತಹ ಸಂದರ್ಭದಲ್ಲಿ ವಿಶೇಷ ಮಂತ್ರ, ನಿಮ್ಮ ಸ್ಕ್ರೀನ್ ಮೇಲೆ ಬರುವಂತಹ ಮಂತ್ರವನ್ನ ಹೇಳಿಕೊಂಡು 108 ಬಾರಿ ಜಪವನ್ನ ಮಾಡಿ ಸರ್ವ ಕಾರ್ಯ ಸಿದ್ಧಿ ಆಗಬೇಕು ಅಂತಕ್ಕಂತಹ ಮಂತ್ರವನ್ನ ಹೇಳಿ ಆ ನಂತರದಲ್ಲಿ ನೀವು ಇದನ್ನ ಪೂಜೆ ಮಾಡಿ ಇದಕ್ಕೊಂದು ಕಡ್ಡಿ ಕರ್ಪೂರವನ್ನ ತೋರಿಸಿ 9 ದಿನಗಳ ಕಾಲ ಪೂಜೆ ಮಾಡಬೇಕು. 9 ದಿನದ ಪೂಜೆ ಆದ ನಂತರದಲ್ಲಿ 9 ದಿನ ಕಳೆದ ನಂತರದಲ್ಲಿ ನವಮಿಯ ತಿಥಿ ಇರುತ್ತೆ ಅಥವಾ ದಶಮಿಯ ತಿಥಿ ಇರುತ್ತೆ. ಇಂತಹ ದಿನ ನೀವು ಇದನ್ನ ತೆಗೆದುಕೊಂಡು ಹೋಗೋದಕ್ಕಿಂತ ಮುಂಚೆ ಯಾವುದಾದ್ರೂ ಹಸುವಿಗೆ 2 ಬಾಳೆಹಣ್ಣನ್ನ ತಿನ್ನೋದಕ್ಕೆ ಕೊಡಬೇಕು. ಆ ನಂತರದಲ್ಲಿ ಇದನ್ನ ಅರಳಿ ಮರ ಅಥವಾ ಅಶ್ವತ್ಥ ಗಿಡದ ಬುಡದಲ್ಲಿ ಇಟ್ಟು 3 ಪ್ರದಕ್ಷಿಣೆಯನ್ನ ಆ ಮರಕ್ಕೆ ಹಾಕ್ಬಿಟ್ಟು ನೀವು ಮನೆಗೆ ಬರಬೇಕು. ಬಂದ ನಂತರದಲ್ಲಿ ನಿಮ್ಮ ಕೆಲಸ ನೀವೇನು ಬರೆದಿರ್ತೀರಲ್ಲ ಅದಕ್ಕೆ ದೈವ ಬಲ ಅಂತಕ್ಕಂಥದ್ದು ಪ್ರಾಪ್ತಿಯಾಗತ್ತೆ. ಹಾಗೂ ಸಂಪೂರ್ಣ ನಿಮ್ಮ ಕೆಲಸ ಕಾರ್ಯಗಳೆಲ್ಲವೂ ಕೂಡ ದಿನನಿತ್ಯ ಆಗೋದಕ್ಕೆ ಪ್ರಾರಂಭ ಆಗುತ್ತೆ. ಈ ತಂತ್ರವನ್ನ ಮಾಡೋದ್ರಿಂದ ಸಂಪೂರ್ಣ ಸಮಸ್ಯೆಗಳೆಲ್ಲವೂ ಕೂಡ ಪರಿಹಾರ ಆಗುತ್ತೆ. ಈ ತಂತ್ರದ ಜೊತೆಯಲ್ಲಿ ನಾವು ಅರ್ಥ ಮಾಡ್ಕೋಬೇಕಿರೋ ವಿಚಾರ ಏನು ಅಂದ್ರೆ ಒಬ್ಬ ವ್ಯಕ್ತಿಯ ಅದೃಷ್ಟ ಅಂತಕ್ಕಂಥದ್ದು ಅವನ ಕೈಯಲ್ಲೇ ಇರುವಂಥದ್ದು. ತುಲಾ ರಾಶಿಯವರಿಗೆ ನಿಮ್ಮ ಜನ್ಮ ಜಾತಕದಲ್ಲಿ ಇರ್ತಕ್ಕಂತಹ ಲಕ್ಷಣಗಳನ್ನ ಒಂದು ಜಾತಕವನ್ನ ಪರಿಶೀಲನೆ ಮಾಡಿಕೊಂಡು ಅದಕ್ಕನುಗುಣವಾಗಿರೋ ಪರಿಹಾರವನ್ನು ಮಾಡಿಕೊಂಡು ಮುಂದೆ ಹೋಗೋದು ಅತ್ಯಂತ ಶುಭದಾಯಕವಾಗಿರುತ್ತೆ. ಹಾಗೆ ನಿಮ್ಮ ಆಸೆ ಆಕಾಂಕ್ಷೆಗಳು 2026ರಲ್ಲಿ ಎಲ್ಲವೂ ಕೂಡ ಈಡೇರಲಿ ಅಂತ ಹೇಳಿ ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತಾ ಸರ್ವೇ ಜನಃ ಸುಖಿನೋ ಭವಂತು.